ಫುಡ್ ಲೇಬಲ್ ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ. ಫುಡ್ ಲೇಬಲ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಪ್ರತಿದಿನ ನಾವು ಮಾರುಕಟ್ಟೆಯಿಂದ ಯಾವುದಾದರೊಂದು ಪ್ಯಾಕ್ ಮಾಡಿರುವ ವಸ್ತುವನ್ನು ತರುತ್ತೇವೆ. ಬಿಸ್ಕೆಟ್, ಬ್ರೆಡ್, ಚಿಪ್ಸ್, ಸಾಸ್ ಇತ್ಯಾದಿ. ನಾವು ತಿನ್ನುತ್ತಿರುವ ಈ ಪ್ಯಾಕ್ ಮಾಡಿರುವ ಫುಡ್ನ ಅಸಲಿ ಕಥೆ ಏನು ಎಂದು ನಿಮಗೆ ಏನಾದರೂ ಗೊತ್ತೇ? ಪ್ಯಾಕೇಜಿಂಗ್ ನಮ್ಮನ್ನು ಆಕರ್ಷಿಸುತ್ತದೆ. ಲೋ ಫ್ಯಾಟ್, ಶುಗರ್ ಫ್ರೀ, ನ್ಯಾಚುರಲ್. ಆದರೆ ಸತ್ಯವು ಈ ಚಿಕ್ಕ ಫುಡ್ ಲೇಬಲ್ನಲ್ಲಿ ಮರೆಯಾಗಿ ಇರುತ್ತದೆ. ಹಾಗಾಗಿ ನಾವು ಅದನ್ನು ಓದುವುದೇ ಇಲ್ಲ. ಇಂದು ನಾವು ಫುಡ್ ಲೇಬಲ್ಗಳ ಬಗ್ಗೆ ಮಾತನಾಡೋಣ. ಅವು ನಮಗೆ ನಮ್ಮ ತಟ್ಟೆಯಲ್ಲಿ ಆರೋಗ್ಯವಿದೆಯೇ ಅಥವಾ ರೋಗವಿದೆಯೇ ಎಂದು ಹೇಳುತ್ತವೆ. ಫುಡ್ ಲೇಬಲ್ಗಳನ್ನು ನೀವು ಓದುವುದರಿಂದ ಅದರಲ್ಲಿ ಎಷ್ಟು ಉಪ್ಪು ಇದೆ, ಎಷ್ಟು ಸಕ್ಕರೆ ಇದೆ, ಯಾವ ಕೊಬ್ಬು ಇದೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಯಾವುದಾದರೂ ಪದಾರ್ಥಗಳು ಇದೆಯೇ ಎಂದು ತಿಳಿದುಕೊಳ್ಳಬಹುದು. ನಿಮಗೆ ಅಲರ್ಜಿ, ಡಯಾಬಿಟಿಸ್ ಅಥವಾ ಬ್ಲಡ್ ಪ್ರೆಷರ್ ಏನಾದರೂ ಇದ್ದರೆ ಲೇಬಲ್ ನೋಡದೆ ಏನನ್ನು ತಿನ್ನಬೇಡಿ. ಫುಡ್ ಲೇಬಲ್ಗಳು ನೀವು ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡುತ್ತವೆ. ಪ್ರತಿಯೊಂದು ಫುಡ್ ಪ್ಯಾಕೆಟ್ ಮೇಲೆ ಆ ಫುಡ್ನ ಅನುಸಾರ ಕೆಲವು ಅಗತ್ಯ ವಸ್ತುಗಳನ್ನು ಬರೆಯಲಾಗಿರುತ್ತದೆ. ಹೆಚ್ಚಾಗಿ ಈ ಮಾಹಿತಿಯನ್ನು ಪ್ಯಾಕೆಟ್ನ ಹಿಂಭಾಗದಲ್ಲಿ ಬರೆಯಲಾಗಿರುತ್ತದೆ. ಸಾಮಗ್ರಿಗಳು, ಇಂಗ್ರೀಡಿಯೆಂಟ್ಸ್. ಪ್ಯಾಕೆಟ್ನಲ್ಲಿ ಏನಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಇದೆ, ಯಾವುದು ಹೆಚ್ಚಾಗಿರುವುದೋ ಅದನ್ನು ಮೊದಲು ಬರೆಯಲಾಗಿರುತ್ತದೆ. ಮೊದಲು ಗ್ಲೂಕೋಸ್, ಸಿರಪ್ ಅಥವಾ ಸಕ್ಕರೆ ಈ 3 ಪದಾರ್ಥಗಳ ಹೆಸರುಗಳಿದ್ದರೆ ಅದು ಹೆಚ್ಚು ಸಿಹಿಯಾಗಿರುತ್ತದೆ ಎಂದು ಅರ್ಥ. ಅಲರ್ಜಿ ಆಗುವ ಪದಾರ್ಥಗಳು ಅಂದರೆ ಹಾಲು, ಮೊಟ್ಟೆ, ಸೋಯಾ, ಕಡಲೆಕಾಯಿ ಇಂತಹವುಗಳನ್ನು ಬೋಲ್ಡ್ ಆಗಿ ಬರೆಯಲಾಗಿರುತ್ತದೆ. ಇದು ಈ ಪದಾರ್ಥಗಳಿಂದ ಯಾರಿಗೆ ಅಲರ್ಜಿ ಆಗುವುದೋ ಅಂತಹವರು ಈ ಆಹಾರವನ್ನು ಸೇವಿಸಬಾರದು ಎಂದು ಹೇಳುತ್ತದೆ. ಪೌಷ್ಟಿಕತೆಯ ಮಾಹಿತಿ, ನ್ಯೂಟ್ರಿಷನ್ ಫ್ಯಾಕ್ಟ್ಸ್. ಪ್ರತಿ ಪ್ಯಾಕೆಟ್ನಲ್ಲಿ ಎಷ್ಟು ಕ್ಯಾಲೋರಿ, ಪ್ರೋಟೀನ್, ಕೊಬ್ಬು, ಸಕ್ಕರೆ ಇದೆ ಎಂಬುದನ್ನು ಇದರಲ್ಲಿ ಹೇಳಲಾಗಿರುತ್ತದೆ. ಕೃತಕ ಕೊಬ್ಬು ಮತ್ತು ಪ್ರಾಕೃತಿಕ ಕೊಬ್ಬು, ಟ್ರಾನ್ಸ್ ಫ್ಯಾಟ್ಸ್ ಆ್ಯಂಡ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೃದಯಕ್ಕೆ ಹಾನಿಕಾರಕವಾಗಿರುತ್ತವೆ. ಇವುಗಳನ್ನು ಅತಿ ಕಡಿಮೆಯಾಗಿ ಸೇವಿಸಬೇಕು. ಉಪ್ಪು, ಸೋಡಿಯಂ. ಅಧಿಕ ಉಪ್ಪು ಹೈ ಬ್ಲಡ್ ಪ್ರೆಷರ್ ಮತ್ತು ಹೃದಯದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸಕ್ಕರೆ, ಆಡೆಡ್ ಶುಗರ್ಸ್. ಎಷ್ಟು ಕಡಿಮೆ ಇರುವುದೋ ಅಷ್ಟು ಉತ್ತಮವಾಗಿರುತ್ತದೆ. ನಾವು ತರಕಾರಿಗಳನ್ನು ಖರೀದಿಸುವ ಸಮಯದಲ್ಲಿ ಅದರ ಬಣ್ಣ, ತಾಜಾತನ ಮತ್ತು ಬೆಲೆಯನ್ನು ನೋಡುತ್ತೇವೆ. ಅದೇ ರೀತಿ ಪ್ಯಾಕೆಟ್ ಆಹಾರವನ್ನು ಖರೀದಿಸುವಾಗ ಅದರ ಮೇಲೆ ಬರೆದಿರುವ ಹೇಳಿಕೆ ಮತ್ತು ಚಿಹ್ನೆಗಳನ್ನು ನೋಡುವುದು ಮುಖ್ಯವಾಗಿದೆ. ಅದು ನಮಗೆ ಸರಿಯಾದ ಆಹಾರವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. FSSAI ಇದು ಆಹಾರ ಸುರಕ್ಷಿತವಾಗಿದೆ ಎಂದು ತಿಳಿಸುತ್ತದೆ. ಗ್ರೀನ್ ಅಥವಾ ರೆಡ್ ಡಾಟ್. ಹಸಿರು ಅಂದರೆ ಶಾಕಾಹಾರಿ, ಕೆಂಪು ಅಂದರೆ ಮಾಂಸಾಹಾರಿ. ಆಗ್ ಮಾರ್ಕ್ ಅಥವಾ ISI ವಸ್ತುವಿನ ಉತ್ತಮ ಗುಣಮಟ್ಟವನ್ನು ಗುರುತಿಸುತ್ತದೆ. +F ಫಾರ್ಟಿಫೈಡ್. ಇದರಲ್ಲಿ ಅಗತ್ಯವಿರುವ ವಿಟಮಿನ್ ಮತ್ತು ಮಿನರಲ್ಗಳನ್ನು ಸೇರಿಸಲಾಗಿದೆ. ಜೈವಿಕ್ ಭಾರತ್. ಇದು ಆಹಾರವನ್ನು ಜೈವಿಕ, ಆರ್ಗ್ಯಾನಿಕ್ ಎಂದು ಹೇಳುತ್ತದೆ. ವೀಗನ್. ಇದರಲ್ಲಿ ಪ್ರಾಣಿಗಳಿಗೆ ಸಂಬಂಧಿಸಿದ ಯಾವುದೇ ವಸ್ತು ಇಲ್ಲ. ಗ್ಲುಟನ್ ಫ್ರೀ. ಇದರಲ್ಲಿ ಗೋಧಿ, ಜೋಳ ಮತ್ತು ರೈಗಳ ಗ್ಲುಟನ್ ಇರುವುದಿಲ್ಲ. ಅಲರ್ಜಿ ಇರುವ ಜನಗಳಿಗೆ ಇದು ಸುರಕ್ಷಿತವಾಗಿದೆ. ಈ ಚಿಹ್ನೆಗಳನ್ನು ನೋಡಿ ನೀವು ತಕ್ಷಣವೇ ಯಾವ ಪ್ರಾಡಕ್ಟ್ ನಿಮಗೆ ಉತ್ತಮವಾಗಿದೆ ಎಂದು ಗುರುತಿಸಬಹುದು. ಕೆಲವು ಬಾರಿ ಆಹಾರದ ಪ್ಯಾಕೆಟ್ನ ಹೊರಗಡೆಯ ಸ್ಥಿತಿ ಚೆನ್ನಾಗಿರುತ್ತದೆ, ಆದರೆ ಒಳಗಿನ ಆಹಾರ ಹಾಳಾಗಿರಬಹುದು. ಆದ್ದರಿಂದ ತಾರೀಖು ಮತ್ತು ಸ್ಟೋರೇಜ್ನ ಮಾಹಿತಿಯನ್ನು ನೋಡಲು ಮರೆಯಬೇಡಿ. ನಿರ್ಮಾಣದ ತಾರೀಖು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಆಹಾರವನ್ನು ಯಾವಾಗ ತಯಾರಿಸಲಾಗಿದೆ. ಅವಧಿ ಮುಗಿಯುವ ತಾರೀಖು, ಎಕ್ಸ್ಪೈರಿ ಡೇಟ್. ಈ ತಾರೀಖಿನ ನಂತರ ಆಹಾರವನ್ನು ತಿನ್ನಬಾರದು. ಬೆಸ್ಟ್ ಬಿಫೋರ್.
ಈ ತಾರೀಖಿನವರೆಗೆ ಆಹಾರ ಚೆನ್ನಾಗಿ ಮತ್ತು ತಾಜಾತನದಿಂದ ಇರುತ್ತದೆ. ನಂತರವೂ ಕೂಡ ತಿನ್ನಬಹುದು, ಆದರೆ ರುಚಿ ಕಡಿಮೆಯಾಗಬಹುದು. ಸಂಗ್ರಹದ ಸಲಹೆಗಳು. ಸ್ಟೋರೇಜ್ ಇನ್ಸ್ಟ್ರಕ್ಷನ್ಸ್. ಆಹಾರವನ್ನು ತಂಪಾದ ಹಾಗೂ ಒಣ ಜಾಗದಲ್ಲಿ ಇಡಿ ಅಥವಾ ಫ್ರಿಡ್ಜ್ನಲ್ಲಿ ಇಡಿ. ಬಿಸ್ಕೆಟ್ನಂತಹ ಬೆಸ್ಟ್ ಬಿಫೋರ್ ಡೇಟ್ನವರೆಗೆ ಅದು ಕುರ್ಕುರೆ ಆಗಿರುತ್ತದೆ, ಆದರೆ ಅದಾದ ನಂತರ ತಿನ್ನಲು ಮಜವಾಗಿರುವುದಿಲ್ಲ. ಆದರೆ ಅವಧಿಯ ತಾರೀಕು ಮುಗಿದು ಹೋದರೆ ಬಿಸ್ಕೆಟ್ ಹೊರಗಡೆಯಿಂದ ಸರಿಯಾಗಿ ಕಂಡರೂ ಒಳಗಡೆ ಹೊಟ್ಟೆ ಹಾಳು ಮಾಡಬಹುದು. ನಾವು ಏನು ತಿನ್ನುತ್ತೇವೆಯೋ ಅದೇ ನಮ್ಮ ಶರೀರದ ಭಾಗವಾಗುತ್ತದೆ. ಹಾಗಾದರೆ ಯೋಚಿಸಿ, ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ತಿನ್ನಬಾರದೇಕೆ? ಮುಂದಿನ ಬಾರಿ ನೀವು ಏನನ್ನಾದರೂ ಖರೀದಿಸುವಾಗ ಕೇವಲ ಬ್ರ್ಯಾಂಡನ್ನು ನೋಡದೆ ಲೇಬಲ್ ಅನ್ನು ಓದಿ. ಫುಡ್ ಲೇಬಲ್ ಕೇವಲ ಒಂದು ಸಣ್ಣದಾದ ಬಾಕ್ಸ್ ಅಲ್ಲ, ಅದು ನಿಮ್ಮ ಆರೋಗ್ಯದ ಕೀಲಿಕೈ ಆಗಿರುತ್ತದೆ.